ಈ ವರ್ಷ SSLC ಪರೀಕ್ಷೆಯನ್ನು ಬರಿತಾ ಇರುವಂತಹ ಪರೀಕ್ಷಾರ್ಥಿಗಳಿಗೆ ದಿನಾಂಕ ನಿಗದಿಯಾಗಿರೋದ್ರ ಮಾಹಿತಿ ಇದು. ಮಾರ್ಚ್ 18ರಿಂದ SSLC ಪರೀಕ್ಷೆಯನ್ನ ನಡೆಸಲಾಗುತ್ತೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಏಪ್ರಿಲ್ 2ನೇ ತಾರೀಕು ತನಕ SSLC ಪರೀಕ್ಷೆ ಇರುತ್ತೆ. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೂ ದ್ವಿತೀಯ PU ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಈ ಕುರಿತಂತೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನಿರೀಕ್ಷೆಯಂತೆ ಮಾರ್ಚ್ ತಿಂಗಳ 2ನೇ ವಾರದಲ್ಲಿ SSLC ಪರೀಕ್ಷೆ ಇರುತ್ತೆ. ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಎಲ್ಲ ಸಬ್ಜೆಕ್ಟ್ಸದ್ದು ಕೂಡ ಟೋಟಲ್ ಆಗಿ ಏಪ್ರಿಲ್ 2ನೇ ತಾರೀಕು ತನಕ ಎಕ್ಸಾಮನ್ನು ನಡೆಸಲಾಗುತ್ತೆ. ಟೈಮ್ ಟೇಬಲನ್ನು ಕೂಡ ಅಲ್ಲಿಗೆ ಕೊಡಲಾಗ್ತಾ ಇದೆ. ಸಾಮಾನ್ಯವಾಗಿ ಫಸ್ಟ್ ಲ್ಯಾಂಗ್ವೇಜು ಯೂಶಲಿ ಮೊದಲ ಪರೀಕ್ಷೆ ಇರುತ್ತೆ. ಮಾರ್ಚ್ 18ನೇ ತಾರೀಕು ಅದೇ ಇರುತ್ತೆ. ಅದಾದ ನಂತರ ಒಂದು 2-3 ದಿನ ಗ್ಯಾಪ್ ಕೊಡ್ತಾರೆ. ಅದಾದಮೇಲೆ ಮುಂದಿನ ಸಬ್ಜೆಕ್ಟ್ಸ್ ಎಲ್ಲ ನಡೆಸ್ಕೊಳ್ತಾರೆ. ಏನಿಲ್ಲ ಅಂದರೂ 8ರಿಂದ 9 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗ್ತಾರೆ. ಈ ಬಾರಿ ರಿಸಲ್ಟ್ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ನಾವು. ಬಹುನಿರೀಕ್ಷಿತ SSLC ಪರೀಕ್ಷೆಯ ದಿನಾಂಕ ಪ್ರಕಟ ಆಗಿದೆ. ಮಾರ್ಚ್ 18ನೇ ತಾರೀಕಿನಿಂದ SSLC ಎಕ್ಸಾಮನ್ನು ನಡೆಸ್ತೀವಿ, ಇದಕ್ಕೆ ಬೇಕಾದ ಸಿದ್ಧತೆಗಳಾಗಿದೆ ಅಂತ ಹೇಳಿದ್ದಾರೆ.